ಜಮೀನ್ದಾರ ಬೆಟ್ಟಪ್ಪನಿಗೆ ಉದಯವಂತನಿಗೆ ಸ್ವಲ್ಪ ಓಕೆನಾ ನೋಡಿ ಸರ್ ಅದು ತಿಳ್ಕೊಳ್ಳಿ ನೋಡಿ ಇದು ಏನು ನಮ್ಮ ಬಾಲಕೃಷ್ಣ ಹಿರಿಯ ನಟ ಅವರು ಗೌರವ ಇದೆ ಎಲ್ಲ ಬೀದಿಯವರು ಒಬ್ಬೊಬ್ರು ಮಾತಾಡ್ರಿ ಅದೇನು ಗೌರವ ಇದೆ ಅವ್ರಿಗೆ ಭಾರಿ ನಮ್ಮ ತಾತ ಮೈಸೂರು ಅವ್ರಿಗೆ ಬಾಲಕೃಷ್ಣ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಇದೇನು ಅವರ ಪಿತ್ತರ್ಜಿಗೆ ಆಸ್ತಿ ಅಲ್ಲ ಅವ್ರದ್ದು ಹೌದಾ ಸರ್ಕಾರ ಏನೋ ಸ್ಟುಡಿಯೋ ಮಾಡಿ ಸುರಿಸಿ ಇಲ್ಲ ಅಲ್ವಾ ಏನೋ ಒಂದು ಇದ್ದವ್ರು ಏನೋ 20 ಎಕರೆ ಜಮೀನು ಕೊಟ್ಟರು ಅವ್ರಿಗೆ ನಿಜ ಸ್ಥಿತಿ ದಾಖಲೆ ಮಾತ್ರ ಇದಲ್ಲ ಅದು 10 ಎಕರೆ ಮಾಡ್ಕೊಂಡು ಕೇಳ್ಕೊಂಡ್ರು ಅಲ್ವಾ ಎಲ್ಲ ಗೊತ್ತಾನೆ ಎಲ್ಲರಿಗೂ ಎಲ್ಲ ಗೊತ್ತಾನೆ ಮತ್ತೆ ಅದರಲ್ಲಿ 20 ಗುಂಟೆ ಕೊಡಕ್ಕೆ ಏನು ಇವ್ರಿಗೆ ಸರ್ ಕರೆಕ್ಟ್ ಇದು ನೋಡಿ ಆಕ್ಚುಲಿ ಅವತ್ತು ಸರ್ಕಾರದವರೇ ಬಾಲಣ್ಣರು ಕೊಟ್ಟಿದ್ದು ಕರೆಕ್ಟ್ ಅಲ್ವಾ ಒಂದು ಮನುಷ್ಯತ್ವ ಮಾನವ ದೃಷ್ಟಿ ಇಟ್ಕೊಂಡ್ಬಿಟ್ರೆ ಒಂದು 6 ಅಡಿ 3 ಅಡಿ ಕೊಡ್ಲಿ ಸಾಕು ಒಂದು ದೇವಸ್ಥಾನಕ್ಕೆ ಬೇಕಾದಷ್ಟು ಕೊಡ್ಲಿ ಓಕೆನಾ 11 ಗುಂಟೆ ಅರ್ಜಿ ಹಾಕಿರೋದು ಓಕೆ ಸರ್ ಮೇನ್ ಏನಂದ್ರೆ ಇವಾಗ ಮೊದಲು ಬಾಸ್ ದಾದಾವ್ರ ತೀರ ಆದ್ಮೇಲೆ 2 ಎಕರೆ ಕೊಟ್ಟರು ಅದು ಕಾರಣಗಳಿಂದ ಸರ್ಕಾರ ಇದಾಗ್ಬಿಟ್ಟು ಮೈಸೂರಿಗೆ ಇದು ಮಾಡಿದ್ರು ಇವಾಗ ನಾವು ಅರ್ಜಿ ಎಲ್ಲ ಸಲ್ಲಿಸಿ ಎಲ್ಲ ಮಾಡಿರೋದು 11 ಗುಂಟೆಗೆ 11 ಗುಂಟೆಗೆ ಇವ್ರು ಇನ್ನೂ ಕೊಟ್ಟಿಲ್ಲ ಆಮೇಲೆ ಯಾವುದೇ ಮಾಧ್ಯಮಗಳಿಗೆ ಇವರು DC ಅಪ್ರೂವಲ್ದು ಯಾರಿಗೂ ಕೊಟ್ಟಿಲ್ಲ ನಿಮಗೆ ಕೊಟ್ಟಾರ ಯಾವ ಪೇಪರಲ್ಲೂ ಕೊಟ್ಟಿಲ್ಲ ಯಾವುದಿಲ್ಲ ಆಮೇಲೆ ಏಕಾಕಿ ರಾತ್ರಿ ಒಂದು ಹೇಡಿಗಳ ತರ ಮಾಡಿರೋ ಕೆಲಸ ಅದು ಎಂತ ಜನಕ್ಕೆ ಮಾಡಿದ್ದಾರೆ ಒಬ್ಬ ಕರ್ನಾಟಕ ಮರ್ಯಾದೆ ಮಾಡ್ಲಿಕ್ಕೆ ಒಂದು ಮುತ್ತು ಒಂದು ಬಂಗಾರದ ಕಲಶನೇ ತೆಗೆದುಬಿಟ್ರು ಸರ್ ಅದು ಕರ್ನಾಟಕ ಆಸ್ತಿ ಸರ್ ಅದು ಕರ್ನಾಟಕದ ಆಸ್ತಿ ವಿಷ್ಣುವರ್ಧನ್ ಅವರು ಒಂದು ಸನ್ಸ್ಟಾರ್ ಸಾಹಸ ಚಾರಿಟಬಲ್ ಟ್ರಸ್ಟ್ ದಯವಿಟ್ಟು ಆಮೇಲೆ ಈಗ ಏನಂದ್ರೆ ಅವ್ರಿಗೇನ ಒಂದು ಗುರಿ ಏನಾಯ್ತು ಅಂದ್ರೆ 75 ವರ್ಷ ದಾದಾವರ ಒಂದು ಅದ್ದೂರಿ ಆಗತ್ತೆ ಇಡೀ ಕರ್ನಾಟಕ ಜನತೆ ಜನ ಸೇರ್ತಾರೆ ಯಾಕಂದ್ರೆ ಒಂದು ಕಟೋಟ್ ಜಾತ್ರೆ ಒಂದು ಮಾಡಿದ್ರು ಇಲ್ಲಿ ಅದು ದಾಖಿಲ್ಲ ಯಾರು ಮುಡಿಯಲ್ಲ ಇಂಡಿಯಾದಲ್ಲಿ ಯಾರು ಮುಡಿಯಲ್ಲ ಅದೇ ತರ 75ನೇ ಹುಟ್ಟು ಹಬ್ಬ ಒಂದು ಅದ್ದೂರಿ ಆಗತ್ತೆ ಒಂದು ಇತಿಹಾಸ ಆಗತ್ತೆ ಅಂತ ಮಾಡಿ ಇದು ಒಬ್ರ ಕೈಲಾಗಿಲ್ಲ ಇದು ಆಕ್ಚುಲಿ ಇಡೀ ದೊಡ್ಡ ದೊಡ್ಡ ಕೈಗಳು ಆಗಿರೋದು ರಾಜಕೀಯ ಕೈ ಹಾಕಿ ಇದು ಮಾಡಿರೋದು ಬಟ್ ಇದು ಹೇಡಿತನ ಇದು ಒಂದು ಕರ್ನಾಟಕಕ್ಕೆ ಒಂದು ಶೇಮ್ಫುಲ್ ಅನ್ಬೋದು ಯಾಕಂದ್ರೆ ಅಷ್ಟು ಧೈರ್ಯ ಆಗಿದ್ರೆ ಅವರು ಬೆಳಗ್ಗೆ ಎಲ್ಲರ ಮುಂದೆ ಹೇಳಿ ಮಾಡ್ಬೋದಾಯ್ತು ಬಟ್ ರಾತ್ರಿ 2 ಗಂಟೆ ಮಾಡಿದ್ದಾರೆ ನೊಂದಿದೆ ಮನಸ್ಸು ನಿನ್ನೆಯಿಂದ ನಮಗೆ ಮನಸ್ಸು ನೊಂದಾಗ್ಬಿಟ್ಟಿದೆ ಬಂಗಾರದ ಕಲೇಶ ನಮ್ಮ ಗುಡಿನೇ ಇಲ್ಲ ಜಾಸ್ತಿ ಮಾಡಿದ್ದಾರೆ ಬಟ್ ಇದಕ್ಕೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಎಲ್ಲ ಕರ್ನಾಟಕ ಯಾಲೆ ಮೂಲೆ ಯಾವುದೇ ದಾದಾ ಅಭಿಮಾನಿಗಳು ಇದೆಲ್ಲ ಸೇರಿ ಇದನ್ನ ಮತ್ತೆ ನಾವು ಸೆರೆ ಪಡಬೇಕು ಅನ್ನೋದೇ ನಮ್ದು ಒಂದೇ ಗುರಿ ಅದು ನಾವು ಮಾಡೇ ಮಾಡ್ತೀವಿ ಜೈ ವಿಷ್ಣು ದಾದಾ ಜೈ ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕು ಈಗ ನೀವೇ ನಮಗೆ ಗಟ್ಟಿ ಸರ್ ಖಂಡಿತ ಏನು ಗೊತ್ತಾ ಅವರು ನಮ್ಮ ಕರ್ನಾಟಕದ ಆಸ್ತಿ ಓಕೆನಾ ಕರ್ನಾಟಕದ ಆಸ್ತಿ ಇಡೀ ಕರ್ನಾಟಕಕ್ಕೆ ನೋವಾಗಿದೆ ಯಾರ ಆಸ್ತಿ ಅಂತಲ್ಲ ಇಡೀ ಕರ್ನಾಟಕ 7-8 ಕೋಟಿ ಜನರ ಆಸ್ತಿ ಅದು ಅವ್ರಿಗೆ ನ್ಯಾಯ ಬರಲೇಬೇಕು ಖಂಡಿತ ಕೈ ಮುಗಿದು ಕೇಳ್ಕೊತಿದ್ದೀವಿ ನಿಮ್ಮ ನಂಬಿದೀವಿ ಸರ್ ಮಾಧ್ಯಮದವರು ದಯವಿಟ್ಟು ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಯಾವುದೇ ನೋಡಿ ಸರ್ ನಮ್ಮ ಸಾಹಸ ಸಿಂಹನವರ್ಧನ್ಗೆ ಯಾವುದೇ ಪೊಲಿಟಿಷಿಯನ್ ಸಪೋರ್ಟ್ ಇಲ್ಲ ಯಾವುದೇ ಫಿಲಿಂ ಆಕ್ಟರ್ ಸಪೋರ್ಟ್ ಇಲ್ಲ ಚಲನಚಿತ್ರ ಮಂಡಳಿ ಮೊದಲಿಗೂ ಸಪೋರ್ಟ್ ಇಲ್ಲ ಸಪೋರ್ಟ್ ಇರೋದು ಕರ್ನಾಟಕ ಅಭಿಮಾನಿಗಳು ಸರ್ ಖಂಡಿತ ಸರ್ ನೋಡಿ ಅವ್ರ ಹೆಸರಿಟ್ಕೊಂಡು ದೊಡ್ಡ ಸ್ಟಾರ್ಗಳಾಗಿದ್ದಾರೆ ಅವ್ರ ಅಜ್ಜಿ ಹಾಕ್ಸ್ಕೊಂಡು ಅವ್ರ ಹೆಸರಿಟ್ಕೊಂಡು ಬೆಳೆದಿದ್ದಾರೆ ಆದ್ರೆ ಇವತ್ತು ಕರ್ನಾಟಕ ಅಭಿಮಾನಿಗಳು ಇವತ್ತು ಅವ್ರ ಬೆಂಬಲವಾಗಿದ್ದಾರೆ ಎಲ್ಲಿದ್ರೆ ಇವತ್ತು ಅಂದ್ರೆ ನಮ್ಮ ಮಾಧ್ಯಮದವರು ಸಪೋರ್ಟ್ ಮಾಡ್ತಾ ಇಲ್ಲ ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲ ನಾವ್ ಹೇಳಿಲ್ಲ ಸಪೋರ್ಟ್ ಮಾಡಿರಲ್ಲ ಅಂತ ಬೆಂಬಲ ಇದೆ ಸರ್ ಮಾಧ್ಯಮ ಸಂಪೂರ್ಣ ಬೆಂಬಲ ಇದೆ ಮಾಧ್ಯಮ ಅವ್ರ ಸಪೋರ್ಟೇ ನಮ್ಗೆ ಇಂಪಾರ್ಟೆಂಟ್ ಮಾಧ್ಯಮ ಅವ್ರ ಸಪೋರ್ಟ್ ಹೋಗ್ತಾ ಇರೋದು ಇದು ಮಾಧ್ಯಮ ಅವ್ರ ಸಪೋರ್ಟೇ ನಮ್ಗೆ ಇಂಪಾರ್ಟೆಂಟ್ ಸಪೋರ್ಟ್ ಕೊಟ್ಟಿದ್ದೀರಿ ಸರ್ ನಿಮ್ಮ ಮಾಧ್ಯಮದಲ್ಲಿ ದಯವಿಟ್ಟು ಸಪೋರ್ಟ್
ಚಿತ್ರರಂಗದವ್ರು ಇವತ್ತು ಅನ್ನ ತಿಂದಿರೋರು, ಚಿತ್ರರಂಗದವರು ನಮ್ಮ ಅಪ್ಪಾಜಿ ಸೇರ್ಕೊಂಡು ಅನ್ನ ತಿಂತಿದ್ರು. ಎಲ್ಲಿದ್ದೀರಪ್ಪ? ಎಲ್ಲಿದ್ದೀರಿ? ಫಿಲಮಿಂದಲೇ ಸಾಯ್ತಾ ಕುಂತಿದ್ರೆ ನಮ್ಮ ಅಪ್ಪಾಜಿ ಮಾತಾಡಿದ್ರೆ ಸಾಕು ಸರ್, ಲಕ್ಷಾಂತರ ಜನ ಸೇರ್ತಾರೆ. ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾವುದೇ ರೀತಿಯಾದ ಒಂದು ಅನುಕೂಲ ಇವರು ಮಾಡಲಿಲ್ಲ. ಮೋಸ ಮೋಸ ಮೋಸ. ಅದ್ರಲ್ಲೂ ಈ ದರಿದ್ರ ನನ್ನ ಮಕ್ಕಳು, ಬಾಲಣ್ಣ ಮಕ್ಕಳು ಸಾಯ್ತಾರೆ. ನನ್ನ ಮಕ್ಕಳು ದೊಡ್ಡ ರೋಗ ಸಾಯ್ಬೇಕು ನನ್ನ ಮಕ್ಕಳು. ಅವಾಗ ಕಣ್ಣಿನ ನೋಡ್ಬೇಕು ನನ್ನ ಮಕ್ಕಳದು. ಬಾಲ್ ಕಟ್ತಾರೆ ಬಾಲಾರ ಕಟ್ಕೊಳ್ಳಿ, ಅವ್ರ ಮನೆಯವ್ರು ಹಾಳು ಮಾಡ್ಕೊಳ್ಳಿ. 30 ಕೋಟಿ ಹಾಕೊಳ್ಳೋಕೆ ಯೋಗ್ತಿಲ್ಲ ಅಂದ್ರೆ ನಾವು ಹಾಕ್ತೀವಿ. ನಮ್ಮ ಕೈಯಿಂದ ಎಷ್ಟಾಗ್ತದೆ ಹಾಕ್ತೀವಿ, ನಾವು ಮಾಡ್ತೀವಿ. ಅದಕ್ಕೂ ಯೋಗ್ತಿಲ್ಲ. ನನ್ನ ಮಕ್ಕಳು ರಾತ್ರಿ ಹೊಡೆದವ್ರೆ, ಅವ್ರ ಮನೆ ಹಾಳು ಮಾಡ್ಕೊಂಡವ್ರೆ, ಅವ್ರ ಮನೆ ಬೆಂಕಿ ಇಟ್ಕೊಂಡವ್ರೆ, ಅವ್ರ ಹೆಂಡತಿ ಮಕ್ಕಳು ತಿನ್ಕೊಳ ಎಂತ ಮಾಡೋದು ನಾವು? ಅವ್ರ ಮನೆ ಹಾಳಾಗೋಯ್ತು, ಹೊಟ್ಟೆ ಬೆಂಕಿ ಬೀಳ್ತದಲ್ಲ. ಇದು ಜಾಗ ಹೆಂಗಿದೆ ಅಂತಂದೇಳಿ ಕೊಟ್ಟವ್ರೆ. ನಾವೇನು ಬಿಕಾರಿ ಅಭಿಮಾನಿಗಳಲ್ಲ, ಜನತೆ ಕಾಟಾಚಾರದ ಅಭಿಮಾನಿಗಳು ಆಗೋರಲ್ಲ. ನಾವಿವತ್ತು ಪ್ರಾಣ ಕೊಡುವಂತ ಅಭಿಮಾನಿಗಳು. ನಾವು ಇವತ್ತು ಅಪ್ಪಾಜಿ ಸತ್ತು 15 ವರ್ಷ ಆದ್ರೂ ನಾವು ಇವತ್ತು ಅಪ್ಪಾಜಿಗೆ ಇವತ್ತು ಏನ್ ಗೌರವ ಕೊಡ್ತಾ ಇದೀವಿ. ಇವತ್ತು ನಮ್ಮ ಅಪ್ಪಾಜಿ ಇಲ್ದೋದ್ರು ನಮ್ಮ ಅಪ್ಪಾಜಿ ಅವರೇ ಅಂತ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ನೀವು ಚಿತ್ರರಂಗದಲ್ಲಿ ಎಲ್ಲ ಹೋದ್ರೆ, ಪ್ರೊಡ್ಯೂಸರ್ಗಳು ಎಲ್ಲ ಹೋದ್ರಿ, ನಿರ್ಮಾಪಕರು ಎಲ್ಲೋದ್ರಿ, ಇವತ್ತು ಅಂತ ಕಾಲ್ ಶೀಟ್ ತಗೊಂಡು 15 ವರ್ಷ ಆದ್ರೂ ತೀರೋಗಿಲ್ಲ ಸರ್. ಅವರು ನಮ್ಮ ಜೊತೆ ಇದ್ದಾರೆ. ಕಾಲ್ ಶೀಟ್ ತಗೊಂಡು ಜನರೇ ಸಾಕ್ಷಿ ಅದು ಹೇಳ್ಬೋದು. ಒಂದು ಮಾತಾಡಿದ್ದಾರೆ ಹೃದಯವಂತ ನಮ್ಮ ಹಿಂದೆ ಇರೋ ಗುಂಪು 5 ವರ್ಷಕ್ಕೆ ಅಭಿಮಾನಿಗಳೇ. ಅವ್ರು ಏನೇ ಹೇಳಿ ಏನ್ ಮಾಡ್ಲಿ ಅದಕ್ಕೆ ನಾವು ಬದ್ಧವಾಗಿರುವಂತ ಅಭಿಮಾನಿಗಳು. ಇವತ್ತು ಅಭಿಮಾನಿಗಳು ಬಂದಿದ್ದೇವೆ, ಇನ್ನು ಬರೋರವ್ರೆ. ಯಾಕೆಂದ್ರೆ ಪೊಲೀಸ್ ಅವ್ರಿಗೆ ನಾವು ಗೌರವ ಕೊಡ್ಬೇಕು, ಹೈಕೋರ್ಟ್ ಗೌರವ ಕೊಡ್ಬೇಕು, ಅದ್ರ ತಲೆ ಬಾಕಿ ನಾವು ನಡಿಬೇಕು. ನಾವೇನು ಇಲ್ಲಿ ನಮ್ಗೆ ನ್ಯಾಯ ಕೊಡ್ಸಿ, ಶಾಂತಯುತವಾಗೇ ನ್ಯಾಯ ಕೊಡ್ಸಿ. ಏನು ತಗುದು ಅಂತ ನಾವು ಹೇಳಿ ಖುಷಿ ಅವರು ಒಂದು ಹೇಳಿತನ ಕೆಲಸ ಮಾಡಿದ್ದಾರೆ. ಅವರು ಮಾಡಿದ ನಿಜವಾಗ್ಲೂ ಖಂಡಿಸ್ತೀವಿ. ಯಾಕಂದ್ರೆ ಮರ್ಯಾದ ಮಾಣಿಕ್ಯಾಗಿ ಅವರು ತುಂಬಾ ಅನ್ಯಾಯ ಮಾಡಿದ್ದಾರೆ. ಆಯ್ತಾ, ಕರ್ನಾಟಕದ ಉಗ್ರ ಹೋರಾಟ ಹಾಗೆ ಆಗತ್ತೆ. ಇಟ್ಟುಕೊಂಡು ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮಗೆ ಗೊತ್ತಿರೋ ಹಾಗೆ ಎಲ್ಲ ಮಾಧ್ಯಮಗಳಲ್ಲೂ ಆಲ್ರೆಡಿ ನಿನ್ನೆ ಮಧ್ಯಾಹ್ನದಿಂದ ನಮಗೆ ಈ ವಿಷಯ ಗೊತ್ತಾಗಿರೋದು ಅಭಿಮಾನಿಗಳಿಗೆ 3 ಗಂಟೆ 3:30. ನೆನ್ನೆ ಒಂದು ಸ್ಪೆಷಲ್ ಡೇ ಏನಂದರೆ ವರಮಹಾಲಕ್ಷ್ಮಿ ದಿನ. ಸೊ ಇದು ನಿಮಗೆ ಗೊತ್ತಿರೋ ಶನಿವಾರ ಭಾನುವಾರ 2 ಇದೆ. ಸೊ ಆ 2 ಇರೋದ್ರಿಂದ ಅಭಿಮಾನಿಗಳಿಗೆ ಯಾವ ಥರ ಆಗಿದೆ ಅಂದರೆ ಕೈ ಕಟ್ಟಾಕಿರೋ ಥರ ಆಗಿದೆ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋ ಥರ ಆಗಿದೆ, ಕಿವಿನ ಕೇಳಿಸ್ಕೊಂಡಿರೋ ಥರ ನಮ್ಮನ್ನ ಪರಿಸ್ಥಿತಿಗೆ ಸಿಗಾಕ್ತಿದ್ದಾರೆ. ಹೆಣ್ಮಕ್ಳು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಹಿಳಾ ಅಭಿಮಾನಿಗಳಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ. ಆ ಹೆಣ್ಮಕ್ಳು ಬರೋಕ್ಕಾಗಲ್ಲ, ಆ ಹೆಣ್ಮಕ್ಳಿಗೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ರಾತ್ರೋರಾತ್ರಿ ಮಾಡೋಂಥ ಕೆಲಸ ಏನಿತ್ತು ಸರ್? ಜನವರಿಗೆ ಆಯಿತು, ನಿಮ್ಮ ಪ್ರಕಾರನೇ ಬರೋಣ, ಕಾನೂನು ಪ್ರಕಾರನೇ ನಾವು ಬರ್ತೀವಿ. ಜನವರಿಗೆ ಕೋರ್ಟ್ ಆಡುತ್ತಿದ್ದಾರೆ. ಫೆಬ್ರವರಿ ಎಲ್ಲೋಗಿದ್ದೆ, ಮಾರ್ಚ್ ಎಲ್ಲೋಗಿದ್ದೆ, ಏಪ್ರಿಲ್ ಎಲ್ಲೋಗಿದ್ದಪ್ಪ? ಇವಾಗ 75ನೇ ವರ್ಷ ಬರ್ತಾ ಇದೆ. ಇಡೀ ಅಭಿಮಾನಿಗಳೆಲ್ಲ ಬರ್ತಾರೆ, ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಅವ್ರನ್ನ ಇಡೀ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿ ಮಾಡೋ ಒಂದು ದಿನ ಕ್ರಿಯೇಟ್ ಆಗುತ್ತೆ. ನಾವು ಸಂಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಟ್ರಸ್ಟಿಂದ ಸರ್ 75ನೇ ದಿನದಿಂದ ಆಗಲೇ 40 ಪ್ರತಿಮೆನ ನಾವು ಸುತ್ತಿದ್ದೀವಿ. ಪ್ರತಿಯೊಂದು ಹಿರಿಯ ಅಭಿಮಾನಿಗಳನ್ನ ಕೇಳ್ಕೊಂಡಿದ್ದೀವಿ, ಬರಬೇಕು, ದಾದಾ ಬರ್ತಡೆ ಇಡೀ ಇತಿಹಾಸದಲ್ಲಿ ಸೃಷ್ಟಿ ಆಗಬೇಕು ಅಂತ ಕೇಳ್ಕೊಂಡು ಪ್ರತಿದಿನ ಫೇಸ್ಬುಕ್ಕಲ್ಲಿ ನಾವು ಅಪ್ಡೇಟ್ ಮಾಡಿದ್ದೀವಿ ಸರ್. ಪ್ರತಿಯೊಂದು ಸ್ಟ್ಯಾಚ್ಯುಗಳು ಮುಂದೆ ಹೋಗಿದ್ದೀವಿ. ಒಂದು ದಿವಸ ಬಂದು ಒಂದು ದಿನದ ಧರಣಿ ಮಾಡೋದೇ ದೊಡ್ಡ ಕೆಲಸ. ಅಂಥದ್ರಲ್ಲಿ 75ನೇ ದಿನದಿಂದಲೂ ನಾವು ಇವತ್ತವರೆಗೂ 40 ದಿನ ಆಗಿದೆ ಆಲ್ರೆಡಿ. 40 ಪ್ರತಿಮೆನ ನಾವು ಮಾಡಿದ್ದೀವಿ. ಏನಕ್ಕೋಸ್ಕರ ಮಾಡಿದ್ದೀವಿ? ಅಭಿಮಾನಕ್ಕೋಸ್ಕರ ಮಾಡಿದ್ದೀವಿ. ಯಾವ ರಾಜಕೀಯದವ್ರ ಹತ್ರನೂ ಹೋಗಿಲ್ಲ, ಯಾವ ಫಿಲಮ್ ಆಕ್ಟರ್ಗಳ ಹತ್ರನೂ ಹೋಗಿಲ್ಲ, ವಾಣಿಜ್ಯ ಮಂಡಳಿಗಳ ಹತ್ರ ಹೋಗಿ ನಾವೇನು ಕೈ ಒಡ್ಡಿಲ್ಲ. ನಾವು ಕಷ್ಟಪಟ್ಟಿರೋ ದುಡ್ಡಲ್ಲಿ ಒಂದು ದಿನಕ್ಕೆ ಸಂಪಾದನೆ ಅವ್ರಿಗೆ ಅಂತ ಎತ್ತಿಟ್ಟು ನಾವು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಸರ್? ಅಭಿಮಾನ ಇರೋದಕ್ಕೆ ತಾನೇ ಮಾಡ್ತಾ ಇರೋದು. ಇವ್ರು ಇಂಥ ಕಚಡ ಕೆಲಸ ಮಾಡ್ಬೋದಾ? ರಾತ್ರಿ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟಿದ್ದಾರೆ. ಇಡೀ ಹೆಣ್ಮಕ್ಳು ಕಣ್ಣೀರು ಶಾಪ ಇವ್ರು ತಟ್ಟೆ ಬಿಡಲ್ಲ ಸರ್. ರಾತ್ರಿ ಮಾಡೋಂಥದ್ದು ಏನಿದೆ
ಆರೋಪ ಮಾಡ್ತಾ ಇದ್ದಾರೆ ಮೇಡಮ್. ಸರ್ ಗಂಭೀರ ಆರೋಪ ಅಂದ್ರೆ ಯಾರು ಸರ್ ಗಂಭೀರ ಮೇನ್ ಅವರೇ ಸರ್ ಫ್ಯಾಮಿಲಿ. ಸರ್ ಇವಾಗ ಗಂಭೀರ ಆರೋಪ ಅನ್ನೋದಕ್ಕಿಂತ ನಮಗೆ ಏನ್ ಕೊಟ್ಟಿದ್ರು, ನಾವು ಕೇಳಿದ್ದು 3 ಅಡಿ 6 ಅಡಿ ಜಾಗ. ಇವ್ರುಗಳನ್ನ ಬೇರೆ ಕಾಲ್ ಮಾಡ್ತಾರೆ, ಪಕ್ಕದಲ್ಲಿ ಏನಾದ್ರು ಆ ಜಾಗ ಮಾಡ್ಕೋಬೇಕಿತ್ತಂದ್ರೆ ಅಭಿಮಾನಿಗಳಿಗೆ ಆ ಜಾಗ ಬಿಟ್ಟು ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾವೇನು ಕೇಳ್ತಿರ್ಲಿಲ್ಲ ಅವ್ರನ್ನ. 20 ಕೋಟಿನ 50 ಕೋಟಿನ ಅವತ್ತು ಕೊಟ್ಟಿದ್ದಾರೆ ಸರ್. ಒಂದೊಂದು ಇಂಚಿಗೆ ಒಂದೊಂದು ಇಂಚಿಗೆ ಲೆಕ್ಕ ಮಾಡಿ ಸರ್. ಅವತ್ತು ಕೊಟ್ಟಾಗ ಅವ್ರು 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡೋ ಅಭಿಮಾನಿಗಳಿಗೆ ನಾವು ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸರ್ 15 ವರ್ಷದಿಂದಾನು. ಒಂದು ಇಂಚಿಗೆ ಲೆಕ್ಕ ಹೇಳಿ. ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಜಾಗದಲ್ಲೂ ಒಂದು ನಾವು ಪುಣ್ಯಭೂಮಿಗೆ ಬರಬೇಕಾದ್ರೂ ಒಂದು ಪೂಜೆ ಮಾಡಬೇಕಾದ್ರೂ ಇವ್ರದೇ ಗೊಂದಲ ಸೃಷ್ಟಿ. 6 ತಿಂಗಳಿಂದನೇ ಆಲ್ರೆಡಿ ಗೇಟ್ ಬೀಗ ಹಾಕ್ಸಿದ್ರು, ಯಾರು ಒಳಗಡೆ ಹೋಗ್ತಿರೋ ಒಳಗಡೆನೆ ಸಂಚ್ ಮಾಡಿದ್ರು. ಸಂಚ್ ಮಾಡಿ ಅಭಿಮಾನಿಗಳಿಗೆ ಏನೋ ವಿಷಯ ಗೊತ್ತಾಗ್ತಿದ್ದಂಗೆ ಕೋರ್ಟಿಂದ ಆರ್ಡರ್ ತಂದ್ರು. ನಾವು ಅವತ್ತು ನಮಗೆ ಗೊತ್ತಾಗಿದ್ರೆ ನಾವು ಕೋರ್ಟಿಂದ ಆರ್ಡರ್ ತರ್ತಿದ್ದಿಲ್ಲ, ಸ್ಟೇ ತರ್ತಿದ್ವಿ. ಇವತ್ತೇನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ತಂದು ನಿಲ್ಸಿದ್ದಾರೆ. ಏನು ಮಾಡೋಣ, ಅಭಿಮಾನಿಗಳಿಗೆ ಯಾರ್ದು ಸಪೋರ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಯಾರು ವಾಣಿಜ್ಯ ಮಂಡಳಿಯಿಂದ ಏನು ಬರಲ್ಲ, ಅವ್ರು 15 ವರ್ಷದಿಂದನೂ ಬಂದಿಲ್ಲ, ಬೇಡ ನಮಗೆ. ಇವಾಗ ನಾವು ಉಳಿಸ್ಕೊಬೇಕಾಗಿರೋದಂದ್ರೆ ಅಭಿಮಾನಿಗಳೇ ಬರಬೇಕು, ಅಭಿಮಾನಿಗಳೇ ಧರಣಿ ಕುತ್ಕೋಬೇಕು. ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಮಾಡಿ ಅಂತ ಹೇಳ್ತಾರಲ್ಲ ಸರ್, ಇಲ್ಲಿರೋ ಜಾಗ ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರೆ ಏನು ಸರ್ ಸಿಗುತ್ತೆ ನಮಗೆ? ನೀವೇ ಯೋಚನೆ ಮಾಡಿ. ದೇವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಇರೋ ಜಾಗನ ಬಿಟ್ಟು ನಮ್ಮನೆ ಬಿಟ್ಟು ಪಕ್ಕದ ಮನೆ ಮುಂದೆ ಹೋಗಿ ಯಾರು ಮಾಡಕ್ಕಾಗುತ್ತೆ? ಊರುಗಳಲ್ಲಿ ಮಾಡಿ, ನಿಮ್ಮ ಪ್ರತಿಭಟನೆ ಊರುಗಳು ಮಾಡಿ ಅಂತ ಹೇಳ್ತಾರಲ್ಲ, ಎಲ್ಲಿಂದ ಮಾಡೋಣ? ಯಾರು ಮಾಡ್ತಾರೆ? ಕೆಲಸ ಕರೆಯಬಿಟ್ಟು ಯಾರಾದ್ರೂ ಮಾಡ್ತಾರಾ? ಇವತ್ತು ಬಂದಿದ್ದೀವಿ, ಪುಣ್ಯಭೂಮಿ ಹತ್ರ ಬಂದಿದ್ದೀವಿ. ನಮ್ಗೆ ಏನಾಗುತ್ತೆ, ಏನು ನ್ಯಾಯ ಸಿಗುತ್ತೆ, ದಯವಿಟ್ಟು ಮಾಧ್ಯಮಗಳ ಮೂಲಕ ಪ್ರತಿಯೊಂದು ರಾಜಕೀಯರಿಗೂ ಪೊಲೀಸರಿಗೂ ಮತ್ತು ಹೈಕೋರ್ಟ್ ಸಂದೇಶ ಏನಿದೆ ಆ ಆಜ್ಞೆ ಮೂಲಕ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಮೇಡಮ್ ಈಗ ಮುಂದಿನ ಪ್ಲಾನ್ ಏನು ಸರ್? ಏನು ಪ್ಲಾನ್ ಮಾಡೋಕ್ಕಾಗುತ್ತೆ ಹೇಳಿದ್ನಲ್ಲ, ಕಿವಿ ಕೇಳಿಸಲ್ಲ, ಕಣ್ಣು ಮುಚ್ಚಿಬಿಟ್ಟಿದ್ದಾರೆ, ಕೈ ಕಟ್ಟಾಕಿದ್ದಾರೆ. ಅಭಿಮಾನಿಗಳೇ ಇದ್ದಿದ್ದು ಆಧಾರ, ಅವ್ರನ್ನೇ ಈ ಥರ ಮಾಡಿಬಿಟ್ಟಿದ್ದಾರೆ. ನೋಡಿ, ಬೆಳಗ್ಗೆ 6:30ಗೆ ಬಂದಿದ್ದಾರೆ ಅಭಿಮಾನಿಗಳು, ಹಾಸನದಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಎಲ್ಲರೂ ಅಟ್ಟಿ ಓಡಿಸ್ತಾವ್ರೆ, ನಾಯಿ ಓಡಿಸ್ತಾವ್ರೆ ತಂದಿದ್ದಾರೆ ಸರ್. ಸರ್ ಪುಣ್ಯ ಅಂತ ಹೇಳಿ ಮುಂದಿನ ಪ್ಲ್ಯಾನ್ ಏನು ಅಂದರೆ ನೋಡಿ, ಎಲ್ಲ ಕರ್ನಾಟಕ ದಾದಾ ಅಭಿಮಾನಿಗಳು ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಏನು ಅಂದರೆ ಇತಿಹಾಸ ಸೃಷ್ಟಿಯಾಗಬೇಕು. ನೋಡಿ, ಆಗಲೇ ನಮ್ಮ ಕಲಶನ ತೆಗೆದಿದ್ದಾರೆ, ಬಂಗಾರದ ಕಲಶ. ಇದು ಎಲ್ಲ ಕರ್ನಾಟಕ ಜನತೆಗೆ ತುಂಬ ನೊಂದು ವಿಷಯ, ಆಯಿತಾ? ನಾವು ನೊಂದಿದ್ದೀವಿ, ಇಡೀ ಜನನೇ ನೋಡಿ, ನಾವು ಯಾವತ್ತೂ ಕ್ಷಮೆ ಆಗಲ್ಲ. ಅದಕ್ಕೆ ನಾವೆಲ್ಲ ಹಿರಿಯ ಅಭಿಮಾನಿ, ಇಡೀ ಕರ್ನಾಟಕ ಜನತೆ ಎಲ್ಲ ಅಭಿಮಾನಿಗಳು ಒಗ್ಗಟ್ಟಾಗಿ ಸೇರಿ ನಾವೊಂದು ಹೋರಾಟ ಮಾಡಲೇಬೇಕು. ಮಾಡಿ ಈ ಪುಣ್ಯಭೂಮಿನ ನಾವು ಯಾವ ತಗೊಬೇಕು ಅಂತ ಹೋರಾಟ ಮಾಡಿ ನಾವು ನಮ್ಮ ಸಿದ್ದರಾಮ ಅವರಿಗೆ ಹೋಗಿ ಒಂದು ಮಾನಪತ್ರ ಸಲ್ಲಿಸಿ ಇದಕ್ಕೇನಾಗಿದೆ, ನಮಗೆ 11 ಎಕರೆ ಅದೇನೋ ಏನು ಬೇಡ, ನಮಗೆ 11 ಕುಂಟೆನೂ ಬೇಡ, ನಮ್ಗೆ 11 ಕುಂಟೆನೂ ಬೇಡ. ದಾದಾ ಅವರೆಲ್ಲ ಸಮಾಧಿಯಲ್ಲಿ ನಮ್ಗಲ್ಲಿ ಮಾಡಿದ್ದಾರೆ, ಅಲ್ಲಿಂದ ಒಂದು 50,000 ಜನ ಬಂದು ಪೂಜೆ ಮಾಡೋ ಅಷ್ಟು ಜಾಗ ನಮ್ಗೆ ಕೊಟ್ಟರೆ ಅದಕ್ಕೆ ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ. ಇಡೀ ಒಬ್ಬೊಬ್ಬನ ಅಭಿಮಾನಿ 1 ರೂಪಾಯಿ ಹಾಕಿನೂ ನಾವು ಮಾಡೋ ಶಕ್ತಿ ಇರುತ್ತೆ. ನಾವು ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ನಾವು ಕೊಟ್ಟೇ ಕೊಡ್ತೀವಿ. ಅದೆಷ್ಟೇ ಕೋಟಿ ರೂಪಾಯಿ. 75ನೇ ಹುಟ್ಟುಹಬ್ಬ ಮಾಡಬಾರ್ದು ಅಂತ ಏನಾದರೂ ಹುನ್ನಾರ ನಡೆಸಿ? ಖಂಡಿತ 75ನೇ ಹುಟ್ಟ ಹಬ್ಬ ಈ ಸತಿ ಅದ್ದೂರಿ ಆಗತ್ತೆ. ಇಡೀ ಕರ್ನಾಟಕ ಮೂಲೆಯಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಂತ ಕಾರಣಕ್ಕೋಸ್ಕರನೇ ಅವರು ಸಂಚು ಮಾಡಿರೋದು, ಆಯ್ತಾ? ಸುಮ್ಮನೆ ಮಾಡಿಲ್ಲ. ಅದು ಕಟೌಟ್ ಜಾತ್ರೆ ನೀವು ನೋಡ್ಬೋದಾಯ್ತು, ನೀವು ಮಾಧ್ಯಮಗಳು ಬಂದು ನೋಡಿದ್ದೀರಾ. ಕಟೌಟ್ ಜಾತ್ರೆಯಲ್ಲಿ ಯಾವ ನಟನಿಗೂ ಯಾರಿಗೂ ಆಗಿಲ್ಲ, ಭಾರತ ದೇಶದಲ್ಲೇ ಅಷ್ಟು ಜನ ಸೇರಿಲ್ಲ. ಒಂದು ಪುಣ್ಯಭೂಮಿಯಲ್ಲಿ ಮುಂದೇನೂ ಆಗಲ್ಲ, ಮುಂದೇನಾಗಲ್ಲ. ಇವತ್ತು 75 ವರ್ಷಕ್ಕೆ ಒಂದು ಮೈಲಿಗಲ್ಲು ಮಾಡ್ತಾರೆ. ಆಗ್ಲೇ 2 ತಿಂಗಳಿಂದ ಎಲ್ಲ ಕಡೆ ಮಾಧ್ಯಮ ಎಲ್ಲ ಕಡೆ ಹರಡ್ತಾ ಇದೆ, ಒಂದು ಅದ್ದೂರಿ ಆಗ್ಬೇಕು ಅಂತ. ಒಬ್ಬೊಬ್ಬರು ಎಲ್ಲ ಸಂಘ ಸಂಸ್ಥೆಯವರು ಒಂದೊಂದು ಥರ ವೆರೈಟಿಯಾಗಿ ಮಾಡ್ಬೇಕಂತ, ಒಬ್ಬೊಬ್ಬರು ಸಂಘದವ್ರು ಏನು ಮಾಡ್ಕೊಂಡಿದ್ದಾರೆ, ಒಂದೊಂದು ಥರ ಮಾಡ್ಬೇಕಂತ, ಒಂದು ಇತಿಹಾಸ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು. ಬಟ್ ಇದಾಗತ್ತೆ ಅಂತ ಕಾರಣಕ್ಕೋಸ್ಕರನೇ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾರು ಇರಲ್ಲ, ಅಭಿಮಾನಿಗಳು ಇರಲ್ಲ, ಮಹಿಳೆಯರು ಇರಲ್ಲ ಅಂತ ಹೇಳೋ ಕಾರಣಕ್ಕೆ ಮಧ್ಯರಾತ್ರಿ 2 ಗಂಟೆಗೆ ತೆಗೆದಿದ್ದಾರೆ ಸರ್. 2 ಗಂಟೆಗೆ ತೆಗೆದಿರೋದು ನನಗೆ ಗೊತ್ತಾಗಿದೆ. ನ್ಯೂಸ್ 12 ಗಂಟೆಗೆ ಅದು ಇಲ್ಲಿರೋರು ಒಬ್ಬರು ಡಾಕ್ಟ್ರು ನಾವು ಫೋನ್ ಮಾಡಿ ಹೇಳಿದ್ದಕ್ಕೆ ಗೊತ್ತಾಗಿದ್ದು. ರಾತ್ರಿ 2 ಗಂಟೆ ಆಗಿದೆ. ಹೇಳಿದ್ದಾನಲ್ವಾ ಸರ್, ಇದು ಕದ್ದು ಮುಚ್ಚಿ ಮಾಡೋದಂತ ಅಂತ ಧೈರ್ಯ ಅದೇ ನಿಮಗೆ ಗೌರ್ಮೆಂಟ್ ಕೊಟ್ಟಿದ್ದಾರಲ್ವಾ, DC ಅವ್ರು ಕೊಟ್ಟಿದ್ದಾರಲ್ಲ, ಧೈರ್ಯದಿಂದ ಮಾಡಬೇಕಾಯ್ತು. ಯಾಕೆ ಮಾಡಲಿಲ್ಲ ಹೇಳಿ? ಅವ್ರ ಧೈರ್ಯ ಇಲ್ಲ, ಯಾಕಂದ್ರೆ ಅವರು ಇಲ್ಲಿಗಲ್ ಥರ ಮಾಡಿದ್ದಾರೆ, ಕೆಲಸ ಮಾಡಿದ್ರೆ ಹೇಳಿ ಥರ ಮಾಡಿದ್ದಾರೆ. ಅವರು ಅದೇ ಸರ್ಕಾರ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ, ನಿಂತ್ಕೊಂಡು ಮಾಡಬೇಕಾಯ್ತು. ಯಾಕೆ ಮಾಡಲಿಲ್ಲ? ತಪ್ಪಲ್ವಾ ಸರ್? ಈಗ ಪ್ರಮುಖವಾಗಿ ಅವರು ಒಂದು ವಾದ ಮಾಡ್ತಾ ಇರುವಂಥದ್ದು ಮೈಸೂರಲ್ಲಿ ಒಂದಿದೆ, ಹಾಗಾಗಿ ಇಲ್ಲೇನಕ್ಕೆ ಬೇಕು ಅಂತ. ಖಂಡಿತವಾಗಿ ಹೇಳ್ತೀನಿ ನೋಡಿ, 5 ವರ್ಷ ನಮ್ಮ ಭಾರತಿ ಮೇಡಮ್ ಅವರು 5 ವರ್ಷ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದರು. ಅವ್ರಿಗೆ ಬೆಲೆ ಕೊಡಲಿಲ್ಲ.
ಅಲ್ಲಿಂದ ಜಾಗ ಮಾಡಿ ಇಲ್ಲಿ ಫಾರೆಸ್ಟಲ್ಲಿ ಕೊಟ್ಟರು, ಅದಕ್ಕೂ ಮಣಿಸಿದ್ರು. ಆಯಿತು ಫಾರೆಸ್ಟಲ್ಲೂ ಒಪ್ಕೊಂತೀವಿ, ಯಾಕಂದರೆ ಇಲ್ಲಿ ಮಾಡಿರೋ ಸಮಾಧಿನ ಅವ್ರು ಒಪ್ಕೊಂಡ್ರು ಇಲ್ಲೇ ಹಾಕಬೇಕು ಅಂತ. ಇಲ್ಲೂ ಕೊಟ್ಟರು. ಇಲ್ಲಿ ಕೊಟ್ಟಿದ ತಕ್ಷಣ ಒಂದು ವಾರದಲ್ಲಿ ತಿರ್ಗಾ ಸ್ಟೇ ಆರ್ಡರ್ ತಂದರು, ಇದು ಮಸಾಣದ ಜಾಗ ಇಲ್ಲೂ ಕೊಡಲ್ಲ ಅಂತ. ಎಷ್ಟು ಅಂತ ಒದ್ದಾಡ್ತಾರೆ ಅವರು. 6-7 ವರ್ಷ ಸತತವಾಗಿ ಓಡಾಡಿ ಅವ್ರಿಗೂ ಸಾಕಾಗ್ಬಿಡ್ತು. ಇವಾಗ ಇಲ್ಲೂ ಇಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಸರ್ಕಾರಕ್ಕೆ ಇದ್ಕೊಟ್ರು. ಸರ್ಕಾರ ಏನು ಮಾಡಿದ್ರು, ಆದೇಶ ಕೊಟ್ಟರು, ಇಲ್ಲ ಇಲ್ಲಿ ಮಾಡಬೇಕು, ಇಲ್ಲ ಅಲ್ಲಿ ಮಾಡಬೇಕು ಅಂತ. ಇಲ್ಲಿ ಎಲ್ಲೇ ಹೋದ್ರೂ ಇನ್ನು 10 ವರ್ಷ ಆದ್ರೂ ಇವ್ರು ಮಾಡಲ್ಲ. ಇವಾಗ ಹೋಗಿ ಅಲರ್ಟ್ ಕೊಟ್ಟರೆ ಅವರು ಮೇಡಮ್ ಅವರು ನಾಳೆ ದಿವಸ ಇನ್ನೂ ಸ್ಟೇ ಆರ್ಡರ್ ತರೋರು. ಹಿಂಗೆ ಮಾಡಿ ಅವರು ಪೆದ್ದವ್ರು. ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಸ್ಮಾರಕ ಆಯಿತು, ನಮ್ಗೆ ಸ್ಮಾರಕ ಬಿಡಿ, ಅದು ಒಂಥರ ನಮಗೆ ಪುಣ್ಯಭೂಮಿ ಇಲ್ಲ ಬೇಕು. ಯಾಕಂದರೆ ನಮ್ಮ ದಾದಾವರಿಗೆ ಮಾಡಿದ ಜಾಗ ಇದು ಒಂಥರ ದೇವಸ್ಥಾನ. ಎಲ್ಲ ಜನ ಏನು ಅನ್ಸ್ಕೊಂಡಿದ್ದೀವಿ, ಒಂದು ದೇವಸ್ಥಾನ. ನಮಗೆ ಯಾವುದು ಬೇಡ, ಒಂದು ಗುಡಿ ಮಾಡೋ ಅಷ್ಟು ಜಾಗ ಕೊಡಿ ಸಾಕು. ಸರ್, ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ್ ಅವರನ್ನ ಕನ್ನಡ ಚಿತ್ರರಂಗ ದೂರ ಇಡ್ತಾ ಬೇರೆ ನಟರುಗಳಿಗೆ ವ್ಯವಸ್ಥೆಗಳಿಗೆ ಅವ್ರು ಯಾವಾಗ ಚಿತ್ರರಂಗದಲ್ಲಿ ಎಂಟ್ರಿ ಆದ್ರು, ಅವ್ರಿಗೆ ಯಾವಾಗ ಹೆಸರು ಬಂತು, ಅವತ್ತಿಂದ 200 ಚಿತ್ರ ಪರಭಾಷೆಯಲ್ಲಿ ನೋಡಿ. ಪರಭಾಷೆಯಲ್ಲಿ ಅವ್ರು ಯಾವತ್ತೋ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಅಂತಾರೆ. ದಾದಾ ಅವರು ಯಾವತ್ತೋ ಪ್ಯಾನ್ ಇಂಡಿಯಾ ಅವ್ರು ಯಶಸ್ವಿ ಮಾಡಿಬಿಟ್ರು. ಅವಾಗ ಕನ್ನಡಕ್ಕೆ ಒಂದು ಇದು ಆಗತ್ತ ಅಂತ ಅಂದ್ರು. ಏನ್ ಕೇಳಿ, ದ್ರೋಹಿ ಅಂದ್ಬಿಟ್ರು. ಆದ್ರೆ ಇವತ್ತು ಮಾಡ್ತಾ ಇದಾರೆ ಅಲ್ಲಿ ಕನ್ನಡ ದ್ರೋಹಿ ಅಲ್ಲ, ಇವತ್ತು ಕನ್ನಡನ ಮೆರೆಸ್ತಾ ಇದ್ದಾರೆ ಅಂದ್ರು. ನಮ್ಮ ದಾದಾ ಯಾವತ್ತೋ ಮರೆಸ್ಬಿಟ್ಟಿದ್ದಾರೆ ಸರ್. ಅಂತ ಮಾಣಿಕ್ಯ ಮತ್ತೆ ಒಂದು ಹುಟ್ಟಲ್ಲ, ಚರಿತ್ರೆಯಲ್ಲೇ ಹುಟ್ಟಲ್ಲ ಸರ್. ಅವ್ರಿಗೆ ಯಾರು ಕೆಟ್ಟು ಬಯಸಿಲ್ಲ ಸರ್. ಅವರು ನನ್ನ ಹೆಸರು ಮುನ್ನ ಸಂಸ್ಕಾರ್ ಸರ್. ಈ ಚಿತ್ರರಂಗದ ವಿಜಯ ರಾಘವೇಂದ್ರ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಿಲ್ಲ ಸ್ಟೇಟ್ಮೆಂಟಲ್ಲಿ, ಅವ್ರಿಗೆ ಮಾಡೋಕ್ಕೆ ಪರ್ಮಿಷನ್ ಐತೆ, ಮಾಡೋಕ್ಕೆ ಕೊಡ್ರಿ, ಟೈಮ್ ಕೊಡ್ರಿ ಅಂತ ಹೇಳ್ತಾರಲ್ಲ, ಅದು ಯಾವ ರೀತಿ ಹೇಳಿದ್ರು, ಯಾವ್ದಕ್ಕೋಸ್ಕರ ಹೇಳಿದ್ರು ಅಂತ ಸ್ವಾಮಿ. ಮೊನ್ನೆ ವಿಜಯ ರಾಘವೇಂದ್ರ ಅವರೇ, ನೀವು ಚಿತ್ರ ಎಷ್ಟು ಮಾಡಿದಿರಿ, ನಮ್ಮ ವಿಷ್ಣು ಅಪ್ಪಾಜಿ ಮಾಡಿರೋ ಒಂದು ಫಿಲಮ್ಗೂ ನೀವು ಸಮಾನ ಇಲ್ಲ. ನೀವು ಕಾಲ್ ಧೂಮ್ ಸಮಾನ. ನೀವು ಮಾತಾಡೋಕ್ಕೆ, ನೀವು ಮಾತಾಡೋ ಹಕ್ಕ ಏನ್ರಿ ನಿಮಗೆ? ನೆನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಸರ್ ವಿಜಯ ರಾಘವೇಂದ್ರ. ಅವ್ನು ಯಾವನ ಫಿಲಮ್ ಅವನಲ್ಲ ವಿಜಯ ರಾಘವೇಂದ್ರ, ಅವ್ನು ಹೇಳ್ತಾನೆ ಸರ್. ಅವ್ನು ಯಾವ ರೀತಿ ಹೇಳ್ತಾನೆ ಸರ್ ಅವನು? ಇವತ್ತು ಅಭಿಮಾನಿಗಳು ಇನ್ನೂ ಬದುಕಿದ್ದೀವಿ ಸರ್, ಬದುಕಿದ್ದೀವಿ. ಅವನೊಂದು ಫಿಲಮ್ ಚಿತ್ರರಂಗದಲ್ಲಿ ಹಾಕಿ ದಾದಾ ಅಭಿಮಾನಿಗಳಿಗೆ ಇವತ್ತು ವಾರ್ನಿಂಗ್ ಹೇಳ್ತಾ ಇದ್ದೀವಿ. ಅವ್ನ ಫಿಲಮ್ ಇನ್ನು ಮೇಲೆ ಯಾವತ್ತೂ ನೋಡಬೇಡಿ. ಅವನೇನಂತ ಮಾಹಿತಿ ಕೊಡ್ತಾರೆ ಸರ್, ಪೊಲೀಸರಿಗೆ ಸಪೋರ್ಟ್ ಕೊಡಿ ಅಂತನಲ್ಲ ಇವನು ವಿಜಯ ರಾಘವೇಂದ್ರ. ಇದು ಜಾತಿ ಮೇಲೆ ವಿಜಯ ರಾಘವೇಂದ್ರವನ್ನ ಹೊರತುಪಡಿಸಿ ಒಂದಿಷ್ಟು ಚಿತ್ರರಂಗ ನಟರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮೌನವಾಗಿದೆ. ಜಾತಿ ಮೇಲಿಂತದೆ ಸರ್, ಜಾತಿ ಮೇಲಿಂತದೆ. ಅವರು ಬೇರೆ ಜಾತಿ, ಬೇರೆ ಜಾತಿ ಅಂತ ಮಾಡವ್ರೆ, ಕೀಳ್ಗಣಿಸ್ತವ್ರೆ, ಕಡೆಗಣಿಸ್ತವ್ರೆ. ಅವ್ರಿಗೆ ಅವ್ರು ಬದುಕಿದಾಗಲೇ ಅವ್ರನ್ನ ನೀವು ಬೇರೆ ಜಾತಿ, ನೀವು ಸತ್ತಾಗಲೂ ಬೇರೆ ಜಾತಿ ಅಂತ ಕಡೆಗಣಿಸಿದ್ರು. ಇವತ್ತು ಅದೇ ಥರ ಕಡೆಗಣಿಸ್ತವ್ರೆ ಸರ್. ಇದು ನಮ್ಮ ನೋವಿಂದ ಹೇಳ್ತಾ ಇದೀವಿ ಸರ್. ಯಾವ ಚಿತ್ರರಂಗದವರು ಸರ್ ಮನೆ ಇವತ್ತು ಎಷ್ಟು ಹೇಳಲ್ಲ ಸರ್, 5-6 ಜನ ನಮ್ಮ ಅಪ್ಪಾಜಿ ಎಷ್ಟು ಹೇಳ್ಕೊಂಡು ಇವತ್ತು ಅನ್ನ ತಿಂತವ್ರೆ. ಇವತ್ತು ಎಂಡ್ಲು ಅನ್ನ ತಿಂತವ್ರೆ. ಇವತ್ತು ಎಲ್ಲೋರು ಸರ್ ಅವರು? ಇವತ್ತು 4-5 ಜನ ಸೂರ್ಯವಂಶದಲ್ಲಿ ಮಾಡಿದ್ರಲ್ಲ, ಯಜಮಾನದಲ್ಲಿ ಮಾಡಿದ್ರಲ್ಲ, ಜಮೀನ್ದಾರಲ್ಲಿ ಮಾಡಿದ್ರಲ್ಲ ಫಿಲಮಲ್ಲಿ, ಅವ್ರನ್ನ ಯಾರನ್ನೂ ಪ್ರೊಡ್ಯೂಸರ್ ಹೇಳ್ತಿದ್ರಂತೆ. ಇವರೆಲ್ಲ ಯಾಕೆ ಕರ್ಕತ್ತೀರಿ ವಿಷ್ಣು ಸರ್, ಇವ್ರಿಗೆ ಇದಿಲ್ಲ, ಯಾವುದು ಕಾಲ್ಸ್ ಇದ್ದಿಲ್ಲ ಅಂತಂದ್ರೆ, ರೇ ಬಿಡ್ರಿ, ಆಯ್ಕಳ್ರಿ ಅವ್ರನ್ನ, ಆಯ್ಕಳ್ರಿ, ನಮ್ಮಿಂದ ನೀವು ಕೊಡೋಕ್ಕಾಗಿ ನನ್ನ ಪೇಮೆಂಟ್ ನಾನು ಕೊಡ್ತೀನಿ, ನನ್ನ ಪೇಮೆಂಟಲ್ಲಿ ಕಟ್ ಮಾಡ್ರಿ ಅಂತ ಹೇಳ್ತಿದ್ರು. ಇವತ್ತು ರಮೇಶ್ ಭಟ್ರು ಎಲ್ಗೋದ್ರು ಸರ್, ಟೆನಿಕ್ ಸಿಸ್ಟಮ್ ಎಲ್ಗೋದ್ರು, ಅಭಿಜಿತ್ ಎಲ್ಗೋದ್ರು, ಶಶಿಕುಮಾರ್ ಎಲ್ಲೋದ್ರು, ದೊಡ್ಡಣ್ಣ ಎಲ್ಲೋದ್ರು, ಇವರು ಎಲ್ಲೋರು ಸರ್? ಇವರು ಎಲ್ಲೋರು ಸರ್? ಇವ್ರಿಗೆ ಕಿವಿ ಇಲ್ವಾ ಸರ್, ಕಂಡಿಲ್ವ ಯಾಕೆ? ಧಾರಾವಾಹಿ ಎಸ್ ನಾರಾಯಣ ಅವರು, ಇವತ್ತು ಎಸ್ ನಾರಾಯಣ ಅವರು ನಮ್ಮ ಅಪ್ಪಾಜಿಗೆ ಎಷ್ಟು ಫಿಲಮ್ ತೆಗ್ದವ್ರೆ. ಎಲ್ಲೋರು ಸರ್ ಎಸ್ ನಾರಾಯಣ ಅವರು? ಒಬ್ಬ ಪ್ರೊಡ್ಯೂಸರ್ ತಾನೆ, ಒಬ್ಬ ನಿರ್ಮಾಪಕ ತಾನೆ, ಒಬ್ಬ ನಟ ತಾನೆ, ಧ್ವನಿ ತಗೊಂಡಿರೋ ಸರ್. ಸರ್ ಇನ್ನೊಂದು ಸರ್, ಇವತ್ತು ಮೇರು ನಟರು, ಈಗೇನು ಅವರೇ ನಟರುಗಳು, ದರ್ಶನ್ ಸರು, ಸುದೀಪ್ ಸರು, ಪುನೀತ್ ರಾಜ್ಕುಮಾರ್ ಸರ್ ಬಿಟ್ಟಕ್ಕೆ ಬಾಕಿ ನಟರುಗಳವರಲ್ಲ ಸರ್. ಅವನು ಯಾವನ ಧನ್ವೀರ್ ಗೌಡ ಅಂತಾರಲ್ಲ ಸರ್, ನಮ್ಮ ಅಪ್ಪಾಜಿ ಹೆಸರು ಹೇಳ್ಕೊಂಡು ಫಿಲಮ್ ತೆಗೆದು ಯಶು ಸರ್ ಅವರು ಅಪ್ಪಾಜಿ ಹೆಸರು ಫಿಲಮ್. ದಯವಿಟ್ಟು ನಿಮಗೆ ನಿಮ್ಮ ಕೈ ಮುಂದೆ ಕೇಳ್ಕೊತೀವಿ ಸರ್, ನಮ್ಮ ಅಪ್ಪಾಜಿ ಹೆಸರು ಹೇಳ್ಕೊಂಡು ಫಿಲಮ್ ತೆಗೆದಿದ್ರಿ. ಅಭಿಮಾನಿಗಳಿಗೆ ನ್ಯಾಯ ಕೊಡಿಸಿ. ನಿಮ್ಮ ಕೈಲಿ ಸಮಾಧಿ ಮಾಡ್ಸೋಕ್ಕೆ ಆಗಲ್ಲ. ನೀವೇನಿದ್ರೆ ನಟರುಗಳು ನಿಮ್ಮ ಕೈಲಿ ಸಮಾಧಿ ಮಾಡ್ಸೋಕ್ಕಾಗಲ್ಲ. ಸಮಾಧಿ ಮಾಡ್ಸೋಕ್ಕೆ ಶಕ್ತಿ ನಮಗದೆ. ನ್ಯಾಯ ಕೊಡಿಸಿ, ನೆಮ್ಮದಿ ಕೊಡಿ ನಮಗೆ. ಯಾಕೆ ಇಷ್ಟೊಂದು ತೊಂದರೆ ಕೊಡ್ತೀನಿ ಸರ್? ಚೇತನ್ ಅಂತ ಮಂಡ್ಯದಿಂದ ಬಂದಿರೋದು ಸರ್.